1 ಲಕ್ಷ ಜನಕ್ಕೆ ಕೊಡೋಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ವೇ ಇಲ್ಲ. 3 ಕೋಟಿ ಜನಕ್ಕನ್ನ ಆಗ್ತಾರೆ, 1 ಲಕ್ಷ ಯಾವ ಲೆಕ್ಕ? ಒಲೆನೇ ಅಲ್ಲಾಡ್ತಾ ಇದಲ್ಲಂಟಿ. ಗೈಸ್, ನನ್ ಕೈ ನೋಡಿ, ಇವ್ರ ಕೈ ನೋಡಿ. ಕಾಲೇಜ್ಗೆ ಹೋಗಿಲ್ಲ ಇವತ್ತು ನನ್ ಮೀಟ್ ಮಾಡೋಕೆ ಅಂತ. ಬೆಳಗ್ಗೆ 7 ಗಂಟೆಗೆ ಬಂದಿವಿ ಕಣವ. ನನಗ್ ಗೊತ್ತು ಚಿಕ್ಕದು ಅಂತ. ಏನೋ ಕಾಫಿಗೆ ವಿಶಾಲ್ ಕೂಗ್ಸ್ಬೇಕಾ? ಏನಂದ್ರೆ ನನ್ಗೆ ಕ್ವಶನ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಓಂ ಸತ್ಯ ಸಣ್ಣ ಪುಟ್ಟ ಕುಯ್ದಾರ ದುಡ್ಡು ಕೊಟ್ಟಾರವ ನಮ್ಗೆ. ಹಂಗ ರೂಪ ಏನು? ಯಾವ ರೂಪ ಗೀಪ ಇಲ್ಲ, ಓನ್ಲಿ ಹೆಂಗಿದೀವ ಹಂಗೆ ಅಷ್ಟೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ನಾನಿವತ್ತು ಎಲ್ಲಿದ್ದೀನಿ ಅಂತಂದ್ರೆ ಹೊಲ ಗದ್ದೆ ಅಂತಾರಲ್ಲ ಆ ಜಾಗದಲ್ಲಿ ಇದ್ದೀನಿ. ಯಾಕಂದ್ರೆ ನನ್ನ 100K ಆಗಿದ್ದ ಸೆಲೆಬ್ರೇಷನ್ಗೆ ನಾನಿವತ್ತು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫಾರ್ಮರ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ, ಹಾಕ್ಬಿಟ್ಟಿದ್ದೀನಿ ಫಾರ್ಮರ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಇಷ್ಟು ಗೈಸ್ ಇವತ್ತಿನ ಕತೆ ನಿಮ್ಗೆಲ್ಲ ವ್ಲಾಗ್ ಮಾಡಿ ತೋರಿಸ್ತೀನಿ. 1 ಲಕ್ಷ ಜನಕ್ಕೆ ಒಬ್ಬೊಬ್ರಿಗೂ ಕೊಡೋಕ್ಕೂ ದೇವರು ಅಷ್ಟು ನನಗೆ ಕೊಟ್ಟಿಲ್ಲ. ಸೊ ಲಕ್ಷಾಂತರ ಜನಕ್ಕೆ ಫಾರ್ಮರ್ಸು ಊಟ ಹಾಕ್ತಾರೆ. ಅವರಿಗೆ ಇವತ್ತು ನಾವು ಚಿಕ್ಕದಾಗಿ ಏನೋ ಮಾಡ್ತಾ ಇದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ಏನಂದ್ರೆ ಗೈಸ್, 1 ಲಕ್ಷ ಜನಕ್ಕೆ ನಾನಂತೂ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಅಷ್ಟು ಶಕ್ತಿನೂ ಇಲ್ಲ. 1 ಲಕ್ಷ ಕೊಡೋಷ್ಟು, 1 ಲಕ್ಷ ಜನಕ್ಕೆ ಕೊಡೋಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ವೇ ಇಲ್ಲ. ಅದನ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ 1 ಲಕ್ಷ ಜನಕ್ಕಲ್ಲ, 1 ಕೋಟಿ ಜನಕ್ಕೆ ಅನ್ನ ಹಾಕೋ ರೈತರಿಗೆ ನಾನಿವತ್ತು ನನ್ನ ಕೈಯಲ್ಲಿ ಆದಷ್ಟು ನಾನು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮೆಲ್ರಿಗೂ ತೋರಿಸ್ತೀನಿ. ಸೊ ನಿಮ್ಮ ಜೊತೆ ಮತ್ತು ಫಾರ್ಮರ್ಸ್ ಜೊತೆ ನಾನಿವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಏಜ್ ಅವರು. ಇವರು ಏನೋ ಕಾಲೇಜ್ಗೆ ಹೋಗಿಲ್ಲ ಇವತ್ತು ನನ್ನ ಮೀಟ್ ಮಾಡೋಕೆ ಅಂತ ನನಗೆ ಹೆಲ್ಪ್ ಮಾಡ್ತಾವ್ರೆ ಗೈಸ್. ಇವತ್ತು ಸದ್ಯಕ್ಕೆ ಈರುಳ್ಳಿ ಕುಯ್ತವ್ರೆ, ನಾನು ಕುಯ್ಬೇಕು. ಇನ್ನೊಂದು ಚಾಕು ಬರ್ತಾ ಇದೆ. ಇಲ್ಲಿ ಎಲ್ಲ ಸಾಮಾನು ಇದೆ. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಅಲ್ಲಿ ದೂರದಲ್ಲಿ ಯಾರದು ಆಂಟಿ ಅವರಲ್ವಾ, ಸರೋಜಮ್ಮ ಅವರೆಲ್ಲ ರಾಗಿ ಭತ್ತ ಎಲ್ಲ ಕುಯ್ತವ್ರೆ. ಭತ್ತನೂ ಕುಯ್ತಾರಲ್ವಾ? ಕುಯ್ತಾರೆ. ರಾಗಿ ಭತ್ತ ಎಲ್ಲ ಕುಯ್ತವ್ರೆ. ನಾವಿವಾಗ ಅವರಿಗೆ ಬಿರಿಯಾನಿ ಮಾಡ್ತಾ ಇದೀವಿ. ಇಲ್ಲಿ ಒಲೆ ನೋಡಿ, ಒಲೆ ರೆಡಿ ಆಗಿದೆ. ಸದ್ಯಕ್ಕೆ ಯಾರು ಜನ ಇಲ್ಲ, ಅಲ್ಲಿ ಕೆಳಗಡೆ ಇದ್ದಾರೆ ಎಲ್ರು. ಅವರಿಗೆ ನಾವಿವತ್ತು ಅಡಿಗೆ ಮಾಡಿ ಬಡಿಸ್ತಾ ಇದೀವಿ. ಸೊ ಬನ್ನಿ ನೋಡೋಣ ಹೆಂಗೆ ಆಗುತ್ತೆ, ಎಲ್ಲಾನು ತೋರಿಸ್ತೀನಿ. ಅಲ್ಲ, ಕಾಲೇಜ್ಗೆ ಯಾರು ರಜಾ ಹಾಕ್ತಾರಾ? ಹೌದು, ಹಾಕ್ತಾರ. ನೀವ್ ಬಂಕ್ ಮಾಡಿ ರಜಾ ಹಾಕಿದೆ. ಫ್ಯಾನ್ ಇದ್ರೆ ಮಾತ್ರ. ಹಾ, ದೊಡ್ಡ ಫ್ಯಾನು. ಹಿಂಗೆ ದೊಡ್ಡ ಫ್ಯಾನ್. ಎಂತ ದೊಡ್ಡ ಫ್ಯಾನ್ ಗೈಸ್. ನಾನು ಏನು ಅಲ್ವೇ ಅಲ್ಲ. ಇವ್ರು ನೋಡಿ ರಜಾ ಹಾಕ್ಬಿಟ್ಟು ಬಂದವ್ರೆ ನನ್ನ ನೋಡಕ್ಕೋಸ್ಕರ. ಗೈಸ್, ಇವಾಗ ಪ್ರೀತಮ್ ಅವರು ಎಳ್ಳೀರ್ ಕೊಚ್ತಾವ್ರೆ. ಹಿಂಗೆ ಕೊಚ್ಚಾಕ್ ಬತ್ತಾ ಇಲ್ಲ, ಆದ್ರೂ ಕೊಚ್ತಾವ್ರೆ. ಇವರು ಪ್ರೀತಮ್ ಅವರಮ್ಮ ಮುಂದೆ ಕೊಡಿ ಕೊಡಿ. ಅಯ್ಯೋ, ನಂಗೆ ಕುಡಿಯಕ್ ಬರಲ್ಲ ಇದ್ರಲ್ಲಿ. ಎಲ್ಲ ಬಟ್ಟೆಗೆಲ್ಲ ಚೆಲ್ಕೊಬಿಡ್ತೀನಿ. ಓ, ನೀವು ಚೆನ್ನಾಗಿ ಹೇಳಿದ್ರಿ. ಇದೇ ವ್ಲಾಗ್. ಸ್ಟ್ರಾ ತರ್ಬೇಕಂತೆ ಗಾಡಿಲಿ. ನನ್ಗೆ ಹೆಂಗ್ ಗೊತ್ತಿತ್ತು ಎಳ್ಳೀರ್ ಕೊಡಿಸ್ತಾರೆ ಅಂತ. ಗೈಸ್, ಒಬ್ಳೆ ವ್ಲಾಗ್ ಮಾಡೋದ್ ಕಷ್ಟ ಗೈಸ್. ಇದನ್ನೆಲ್ಲಾನು ಮಾಡಿ ವ್ಲಾಗ್ ವಿಡಿಯೋನು ಮಾಡೋದ್ ಕಷ್ಟ. ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ನಿಮ್ದು ಆಯ್ತಾ ಕೆಲಸ ಅಜ್ಜಿ? ಅಯ್ಯೋ, ಇನ್ನ ಅದೇ ಕಣಪ್ಪ. ಆಯ್ತಾ? ನಾನ್ ನಿಮ್ಗೆ ಅಡ್ಗೆ ಮಾಡ್ತಾ ಇರೋದು ಇವಾಗ. ಅಣ್ಣ, ರೂಪ ಏನು? ಯಾವ ರೂಪ ಗೀಪ ಇಲ್ಲ, ಓನ್ಲಿ ಹೆಂಗಿದೀವ ಹಂಗೆ ಅಷ್ಟೇ. 1 ಗಂಟೆಗೆ ಇವ್ರ ಡ್ಯೂಟಿ ಮುಗ್ದೋಯ್ತಂತೆ. ನಾವು ಆಫೀಸಲ್ಲಿ 6 ಗಂಟೆ ಕೆಲಸ ಮಾಡ್ಬೇಕು. ನಾವು ಬೆಳಿಗ್ಗೆ ಬಂದಿವಲ್ಲ, ಅದಕ್ಕೆ ಆಫೀಸಲ್ಲಿ ಮಾಡ್ತಾರೆ ರಮೇಶಣ್ಣ. ಈಗ ಬಂದಿದ್ದೀರಾ ನೀವು, ಅದಕ್ಕೆ 6 ಗಂಟೆ ಮಾಡ್ತೀರಾ. 7 ಗಂಟೆಗೆ ಬಂದಿವಿ ಕಣವ. 6:30 ಬಂದಿರೋದು ಇವರು. 6:30 ಶಿಫ್ಟ್ ವೈಸ್ ತಗಮಗ ನೋಡ ಗೈಸ್. ಶಿಫ್ಟ್ ವೈಸ್ ಕೆಲಸ ಇರಿ ಅಂತಂದ್ರೆ ಟೈಮ್ ಆಯ್ತು ಹೋಯ್ತೀವಿ ಅಂತವ್ರೆ. ಏನ್ ಮಾಡೋದು, ಇರ್ಲೇಬೇಕು, ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ, ಈಗ ನೀವು ಬೇಗ ಮಾಡಿದ್ರೆ ನಾವೇನೋ ಮಾಡ್ತೀವಿ ಒಂದ್ ವ್ಯವಸ್ಥೆಯ. ನೀವಿನ್ನ ಏನು ಮಾಡ್ತಾ ಇಲ್ವಲ್ಲ? ಮಾಡ್ತಾ ಇದೀವಿ. ಮಾಡ್ಬೇಕಂಟಿ ಆಯ್ತಲ್ಲ. ಕುಡ್ಲು ಕೊಡ್ಲಾ ಅಂತ ಹೆಂಗಿರೋದು? ಕುಡ್ಲು ಬೇಡವಾ? ಕೈ ಊರತ್ಕೊಬಿಡ್ತವೆ. ಆಂಟಿ, ನಾನ್ ನಿಮಗ್ ಅಡ್ಗೆ ಮಾಡ್ತೀನಿ ಅಂತ ಬಂದಿರೋದು, ನೀವೇ ಕುಯ್ತಾ ಇದ್ದೀರಲ್ಲ. ಅಯ್ಯೋ, 1 ಗಂಟೆ ಕುಯ್ತೀವಿ ಅಂತನ ನಾವು. ಕುಯ್ಬೇಕಿರು ಈಗ. ನಾನ್ ವಿಡಿಯೋನು ಮಾಡಿ ಅಪ್ಪ. ಅಲ್ಲ ನೋಡು, ನಾವ್ ಅಡ್ಗೆ ಮಾಡ್ತೀವಿ ಅಂತ ಈಗ ಅವ್ರ ಕೈಲೇ ಮಾಡಿಸ್ತಾ ಇದೀವಿ.
ಆದ್ರೆ ಗೈಸ್ ನಾನ್ ಮಾಡ್ಬೋದು, ಬ್ಲಾಗು ಮಾಡಿ ಕುಯ್ಯೋದು ಕುಯ್ದಿ ಹೆಂಗ್ ಮಾಡ್ಲಿ ಅಂತ ಗೊತ್ತೈತೆ ಇಲ್ಲ. ಸರಿ, ಇಷ್ಟೊಂದು ಈರುಳ್ಳಿ ಏನಕ್ಕೆ? ಅವರ ಕೊಟ್ಟಿರೋದು ಬಿರಿಯಾನಿಗಂತೆ. ಗೈಸ್ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ. ನನ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಪ್ರೀತಮ್ ಅವ್ರ ಅಮ್ಮ ಮತ್ತೆ ಏಜು ಅವರು. ಇದು ಗೈಸ್ ನಾನ್ ತಗೊಂಬಂದಿರೋ ಎಲ್ಲ ಆಂಟಿ, ಅಷ್ಟ್ ಜನ ಆಂಟಿದೀರ್ಗೂ ಸೀರೆ ತಗೊಂಬಂದಿದೀನಿ. ಇದೊಂದು ತಲೆ ಹೊಡ್ತು ಅಂದ್ರೆ ದಿನವೆಲ್ಲ ಕೆಲಸ ಮಾಡಿ ಅವ್ರಿಗೆ ಪೇನ್ ಆಗಿರುತ್ತಲ್ಲ, ಅದಕ್ಕೆ ಇದೊಂದು ಕೊಡೋಣ ಅನ್ಕೊಂಡೆ. ಅದಕ್ಕೆ ಸೊಂಟ ನೋವು, ಮಂಡಿ ನೋವು ಮತ್ತೆ ಭುಜದ ನೋವು, ಶೋಲ್ಡರ್ ಪೇನ್ ಏನೇ ಇದ್ರು ಇದನ್ನ ಹಾಕಿದ್ರೆ ಹೋಗುತ್ತೆ. ಅದೇ ರೋಲ್ ಆನ್ ಗೈಸ್, ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮ ಮನೇಲಿ ಯೂಸ್ ಮಾಡ್ತೀವಿ, ಸೊ ಅದಕ್ಕೆ ನಾನು ತಂದಿದ್ದೀನಿ, ಎಲ್ಲರಿಗೂ ಕೊಡಬೇಕು. ಅದಾದ್ಮೇಲೆ ಎಲ್ರಿಗೂ ಸೀರೆ ಇದೆ. ಅಂಟಿದ್ದೀರೆಲ್ಲ ಕೆಲಸ ಮಾಡಾದ್ಮೇಲೆ ಊಟ ಮಾಡಿ ಅದಾದ್ಮೇಲೆ ಕೊಟ್ಬಿಡೋದು. ಇನ್ನು ಅಡುಗೆ ಆಗ್ತಾ ಇದೆ, ಇನ್ನು ಎಲ್ಲ ತರಕಾರಿ ಕಟ್ ಮಾಡ್ತಾ ಇದೀವಿ. ಆಂಟಿ ಇವಾಗ ಮ್ಯಾರಿನೇಟ್ ಮಾಡಕ್ ರೆಡಿ ಮಾಡ್ತಾ ಇದ್ದೀರಾ? ಫಸ್ಟ್ ಮ್ಯಾರಿನೇಟ್ ಮಾಡ್ತಾರೆ ಎಲ್ಲ. ಇದು ಬಿರಿಯಾನಿ ಪೌಡ್ರಾ? ಅವೇ ಮಾಡಿರೋದು. ಆಯ್ತು, ನೀವೇ ಮಾಡಿರೋದು ಮನೇಲಿ? ನಮ್ಮ ನಾದ್ನಿ ಮಾಡ್ತಾರೆ. ಸಿರಿಧಾನ್ಯ ಪೌಡ್ರು ಮತ್ತೆ ಬಿರಿಯಾನಿ ಪೌಡ್ರು, ಕಬಾಬ್ ಪೌಡ್ರು ಎಲ್ಲ ಮನೇಲೆ ಮಾಡ್ತಾರೆ. ಮನೆಯಲ್ಲೇ ಮಾಡ್ತಾರೆ. ಗೈಸ್ ಪ್ರೀತಮ್ ಅವ್ರು ನೋಡಿ ಒಲೆ ಹಚ್ಚಕ್ಕೆ ಸಾಹಸ ಮಾಡ್ತವ್ರೆ. ಗೈಸ್ ಅಲ್ಲಿ ಸಾಂಗ್ ಆಡ್ತವ್ರೆ. ಓ ಅಜ್ಜಿ ಸೂಪರ್. ಗೈಸ್ ಇವಾಗ ಎಲ್ಲಾನು ಕತ್ತರಿಸ್ಕೊಂಡಿದೀವಿ, ಚಿಕನ್ ಕೂಡ ಮ್ಯಾರಿನೇಟ್ ಮಾಡ್ಕೊಂಡಿದೀವಿ. ಅಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ತಾರೆ. ಏನಿದ್ರು ಇವಾಗ ಅಡಿಗೆ ಮಾಡೋದೊಂದು ಬಾಕಿ. ನಾನು ಕುಯ್ತಾ ಇದ್ದೀನಿ, ನಂಗೆ ಕುಯ್ಯಕ್ ಬರಲ್ಲ. ನಾನ್ ನೋಡಿ ಒಂದ್ ಕುಯ್ಯಕ್ಕೆ ನಂಗೆ ಆಯ್ತಲ್ಲ ನಿಧಾನ ನಿಧಾನ ಹಂಗೆ ತೋರ್ಸು. ಎಲ್ಲ ಪಟ ಪಟ ಅಂತ ಕುಯ್ತಿರಲ್ಲ? ಪಟ ಪಟ ಕುಯ್ದಾರ ದುಡ್ಡು ಕೊಟ್ಟಾರವ ನಮ್ಗೆ. ಹಂಗ ನಂಗೆ ಕೈ ಚುಚ್ತೈತೆ. ಕೈ ಚುಚ್ಚ ನಿಮ್ಗೆ, ನಮ್ಗೆ ಅಭ್ಯಾಸ ಆಗೋದಲ್ಲ. ನಾನು ಒಳ್ಳೆ ಕೋಳಿ ಕುಯ್ದಂಗ್ ಕುಯ್ತಾ ಇದೀನಿ. ಗೈಸ್ ನಾನು ಕುಯ್ತಾ ಇದ್ದೀನಿ ಇವ್ರ ಜೊತೆ. ಕಷ್ಟ ಏನು ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ. ಗೈಸ್ ಹೆಂಗ್ ಕುಯ್ತವ್ರು ನೋಡಿ. ಇದು ಈ ಬಿಸಿಲಲ್ಲಿ ನಾನ್ ಕೂದೆ ಗೈಸ್, ನನ್ ಕೈ ಆಲೆ ಒಂಥರ ಉರಿತಾವೆ. ಕೈ ಉರಿದಾವೆ ಅಂತಂದ್ರೆ ಪ್ರಾಕ್ಟೀಸ್ ಇಲ್ವಲ್ಲ, ಉರಿತದೆ. ನಿಮಗ್ ಬರ್ತದ ಬಿರಿಯಾನಿ ಮಾಡಕ್ಕೆ? ಹಾ ಬರಲ್ವಾ? ಇಲ್ವ? ಏನೋ ಕಾಫಿಗೆ ವಿಶಾಲ್ ಕೂಗ್ಸ್ಬೇಕಾ? ಏ ಪ್ರೀತಮ್ ಅವ್ರ, ಇದ್ ಯಾವ್ದು ಶಾರ್ಟ್ ಫಿಲಮ್ ನೋಡ್ಕೊಂಡು ಹಿಂಗ್ ಹೇಳ್ತಾ ಇದೀರಾ? ಹೌದಾ? ಕಾಫಿಗೆ ಯಾರು ವಿಶಲ್ ಕೂಗ್ಸ್ತಾರ, ಅನ್ನಕ್ಕೆ ವಿಶಲ್ ಕೂಗ್ಸೋದು. ಯಪ್ಪೋ ಬನ್ನಿ. ಗೈಸ್ ಅಕ್ಕಿ ಎಲ್ಲ ಹಾಕಿದ್ರು. ಈಗ ನೀರ್ ಹಾಕಿ ಕುದಿಸಿದ್ರೆ ಬಿರಿಯಾನಿ ತಿನ್ನಲು ಸಿದ್ಧ. ಹಿಂಗ್ ಮಾಡೋದ್ರಲ್ಲೂ ಒಂಥರ ಖುಷಿ ಐತೆ. ನಾನ್ ಅನ್ಕೊಂಡಿರ್ಲಿಲ್ಲ ಈ ತರ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಖುಷಿ ಐತೆ, ಸ್ವಲ್ಪ ಕಷ್ಟ ಐತೆ, ಅದ್ರಲ್ಲೂ ಖುಷಿ ಐತೆ, ಜಾಸ್ತಿನೇ ಖುಷಿ ಐತೆ. ಎಲ್ಲ ರಾಗಿ, ಕಬ್ಬು, ಉಳ್ಳಿ, ಎಮ್ಮೆದನ, ಕೂಲಿ ಎಲ್ಲಾನು ಮಾಡ್ತೀವಿ. ನಾವ್ ಎಲ್ಲಾ ಕೆಲಸ ಬಿಸಿಲಲ್ಲಿ ಮಾಡ್ತೀವಿ. ತಿಂಗಳಿಗೆ ಎಷ್ಟು ರೂಪಾಯಿ ದುಡಿತೀರಾ? ಏನಾದ್ರು ಓದಂಗೆ ಮಗ ಒಂದಿಷ್ಟು ತಪ್ಪಿಸ್ತೀವಿ, ನೋಯ್ತೀವಿ. ಹೆಂಗೆ ಇಲ್ಲ ಅಂದ್ರು ಒಂದ್ 3,000 ಗಿಂಟಾರು ಮಾಡ್ತೀವಿ ತಿಂಗಳಿಗೆ 3,000 ಅಷ್ಟೇ. ದಿನಕ್ಕೆ ಹೋದ್ರೆ 200 ರೂಪಾಯಿ ಜಾಸ್ತಿ ಮಾಡಿ. 200 ರೂಪಾಯಿ ಯಾರಿಗೆ ಎಟ್ಕುತ್ತದೆ? ಮಾಡ್ಬೇಕು. 10 ಗಂಟೆಲಿ ಹೋಯ್ತೀವಿ, ಸಂಜೆ 5 ಗಂಟೆವರೆಗೂ ಮಾಡ್ಬೇಕು. 200 ರೂಪಾಯಿ. ಬಿಸಿಲಲ್ಲಿ ಮಳೆಯಲ್ಲಿ ಚಳಿ ಆಗ್ಲಿ ಮಾಡ್ತಾ ಭತ್ತ ಬೆಳ್ಕೊಳ್ಳೋದು, ಕಬ್ಬು ಬೆಳ್ಕೊಳ್ಳೋದು. ಆದ್ರೂ ನಮ್ಗೆ ರೈತರಿಗೆ ಇದ್ ಕೊಡ್ತಾ ಇಲ್ವಲ್ಲ, ಅವರು ಬೆಲೆ ಕೊಡ್ತಾ ಇಲ್ಲ ಒಟ್ನಲ್ಲಿ. ಏನಾರ ಮಾಡಿ ಇವಾಗ ಬೆಲೆ ಕೊಡ್ಸಲ್ಲ ಎಲ್ಲ. ಅಡ್ಡಿ ಅಲ್ಲಿ ರೋಡಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಏನೋ ರೈತರಿಗೆ ಕೊಡಿ, ಬೆಲೆ ಕೊಡಿ ಅಂತ. ಈಗ ನನ್ ಮಾತು ಎಲ್ಲಿ ಕೇಳ್ತಾರೆ? ರೋಡಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಈ ಜನಗಳೇನ್ ಗೊತ್ತಾವ ನಮ್ ರೈತರು, ಅಲ್ಲಿ ಕುಂತ್ಕೊಂಡು ಇದ್ ಮಾಡ್ತಾರಲ್ಲ, ಇವ್ರೇನ್ ಮಾಡ್ತಾರ ಗೊತ್ತೇ? ಅಲ್ಲಿ 500 ರೂಪಾಯಿ ಕೊಡ್ತಾರೆ ಅಂದ್ರೆ ಎದ್ ಬಿಡ್ತಾರಲ್ಲ ಎಲ್ಲವ. ಹೌದಾ?
ಶೇಕ್ ಮಾಡಕ್ ಹೋಗಲ್ಲ ಅವ್ರು ಅಲ್ಲಿ ಕೇಳೋತಕ್ಕೆ ನಮ್ಗೆ ಇದಲ್ಲಿ ಒಳ್ಳೇದು ಅಂತಾರ ಓಟ್ಗೆ 500 ರೂಪಾಯಿ ಕೊಡ್ತಾರೆ ಅಂತ ಹೊರಟಿದ್ದಾರೆ. ಎದ್ದು ಬಿಡ್ತಾ ಇರೋದೇ ಅಲ್ಲಿ ದಿನಕ್ಕೋಸ್ಕರ ನೀವು ಭತ್ತದ ಬೆಲೆ ಬಿದ್ದೋಗದೆ 2,000 ರೂಪಾಯಿ. ಎಷ್ಟು ಖರ್ಚಿರುತ್ತೆ ಅದಕ್ಕೆ? 900 ಅಂತ 1900 ಔಷಧಿಗೆ ಎಷ್ಟು, ಬಿತ್ತನೆಗೆ ಎಷ್ಟು? ಇವೆಲ್ಲ ಕುಯ್ಕೊಂಡವೆ. ನಮ್ಗೆ ಕಾರ ಆಡ್ಸಕ್ ಆಗಲ್ಲ. ಎಲ್ಲ ಹಿಂಗೆ ದುಡಿಮೆ ಮಾಡಿ ಮಾಡ್ಬೇಕು. ಮಕ್ಳು ಸಾಕ್ಬೇಕು, ಜೀವನ ನಡೆಸ್ಬೇಕು. ಆದ್ರೂ ಏನ್ ಮಾಡುದ? ಚೆನ್ನಾಗಿ ಮಾಹಿತಿ ಕೊಡ್ತಾಳೆ, ಹೋಗು ಅಂತ ಹೇಳಿಲ್ವಾ? ಗ್ರೇಟ್ ಆಂಟಿ ನೀವು. ಗೈಸ್ ನನ್ ಕೈ ನೋಡಿ, ಇವ್ರ ಕೈ ನೋಡಿ. ನೋಡಿ ನಮ್ ಕೈ ಹಂಗೆ ಕಿತ್ತೋಗವೆ ಎಲ್ಲ ಇದಾಗಿ. ನೀವೆಲ್ರೂ ಟೂರ್ ಹೋಯ್ತೀರಿ? ಸ್ಟೂರ್ ಹೋಯ್ತಿವಿ, ಕೆಲಸನು ಮಾಡ್ತೀವಿ. ಆಮೇಲೆ ಮಾಮೂಲಿ ಏನ್ ಅನ್ಸ್ತದೆ ಹಂಗೆ ಹೋಯ್ತಾ ಇರೋದು, ಮಾಡ್ತಾ ಇರೋದು. ಕೆಲ್ಸನು ಮಾಡ್ತೀವಿ. ಸ್ಟೂರ್ ಹೋಗ್ಬೇಕು ಅಂದ್ರೆ ಸ್ಟೂರ್ ಹೋಯ್ತಿವಿ. ಒಂದಿನ ಇವ್ರನ್ನೆಲ್ಲ ಪಬ್ ಕರ್ಕೊ ಹೋಗ್ಬೇಕು. ಪಬ್ಗೆ ಅದೇನ ಪುಣ್ಯ ಅಂತಾಳೆ ಕ್ಲಬ್ ಅಲ್ಲಿ ಕ್ಲಬ್ ಕರ್ಕೋಯ್ತೀಯಾ? ಅದನ್ನು ಒಂದಿನ ಕರ್ಕೊಂಡು ಹೋಯ್ತೀನಿ. ಏನಾದ್ರು ಯೂಟ್ಯೂಬ್ ಅಲ್ಲಿ 100K ಸಬ್ಸ್ಕ್ರೈಬರ್ ಆದಾಗ ಇಂಥವ್ರೆಲ್ಲ ಪಬ್ ಕರ್ಕೊ ಹೋಗ್ತೀನಿ ನಾನು. ಕ್ಲಬ್ ಪ್ಯಾಂಟ್ ಶರ್ಟ್ ಹಾಕೊಡ್ತೀಯಾ? ಎಲ್ರಿಗೂ ಪ್ಯಾಂಟ್ ಶರ್ಟ್ ಹಾಕ್ಸಿ ಹಾಕಿಸ್ಕೋಬೇಕಂತ ಅಂದ್ರೆ ನಾವು ಕೆಲವ್ರು ಹಾಕಲ್ವಲ್ಲ. ಚೂಡಿದಾರ್ ಹಾಕ್ಸ್ಕೊಡ್ತೀವಿ. ಯಾವ್ದಾದ್ರು ಹಾಕ್ಸಿ. ಮತ್ತೆ ಹಿಂಗೆ ಅಂದ್ರೆ ಎಲ್ಲ ಮೈಸೂರ್ಗೆ ಹೋಯ್ತು ಇವ್ರಿಗೆ ಅಲ್ಕೊಂಡ್ ತರುವಿ. ಇವ್ರೇ ಕೊಡ್ತಾರೆ. ಅದಕ್ಕೂ ಟೈಮ್ ಬರ್ಬೇಕು. ನೀನೇ ಕೊಟ್ಟಿಯಾ? ನಾನು ಬಟ್ಟೆ 100K ಸಬ್ಸ್ಕ್ರೈಬರ್ ಆದ್ಮೇಲೆ ಎಲ್ರು ಕರ್ಕೊಂಡು ಹೋಗ್ತೀನಿ. ಸರಿ ಎಲ್ರು ನೋಡಿಲ್ಲ ಅಲ್ಲ, ನೀವ್ ಯಾರು ಪಬ್ ನೋಡಿಲ್ಲ ಅಲ್ಲ? ಕ್ಲಬ್ ಅಂತೀವಿ ನಾವು, ನೀನು ಪಬ್ ಅಂತೀಯ. ಅದು ಬೇರೆ ಇದು ಬೇರೆ. ನಮ್ಮ ಪೂರ್ಣಿ ಕ್ಲಬ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಡ್ಯಾನ್ಸ್ ಮಾಡೋದು ಕ್ಲಬ್. ಇವ್ರೇನು ನಾಚ್ಗಳೆಲ್ಲ ಏನು ಬೇಡ, ಸಿಂಪಲ್ ಆಗಿ ಏನ್ ಬೇಡ, ಸುಮ್ನೆ ಹಿಂಗೆ ಕಷ್ಟಪಟ್ಟಿವಿ, ಒಂದಿನ ಖುಷಿಯಾಗಿ ಎಂಜಾಯ್ ಮಾಡುದ ಅಂತ ಒಬ್ರಿಗೊಬ್ರು ಹಿಡ್ಕ ಕುಣಿದು. ಗೈಸ್ ಆಂಟಿ ರೆಸಿಪಿ ನೋಡ್ಬೇಕು ಟೇಸ್ಟ್ ಹೆಂಗಿರುತ್ತೆ ಅಂತ. ದಮ್ ಕಟ್ಸ್ತಾವ್ರೆ ಈಗ ಬಿರಿಯಾನಿನ. ಆಂಟಿ ಸೂಪರ್. ಕ್ರೆಡಿಟ್ ಗೋಸ್ ಟು ಆಂಟಿ. ಗೈಸ್ ಎಲ್ರಿಗೂ ಊಟ ಬಡ್ಸಿದೀವಿ. ಇವಾಗ ನಾನು ಅವ್ರ ಜೊತೆನೆ ಕೂತಿದ್ದೀನಿ. ಇಲ್ಲಿ ತೇಜೋಳೆ. ನಾವ್ ಇವಾಗ ಊಟ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಆಂಟಿ ಟೇಸ್ಟ್ ಮಾಡಿ, ಎಲ್ಲ ತಿನ್ನಿ. ಹೆಂಗಿದೆ ಹೇಳಿ ಅಜ್ಜಿ. ತಿನ್ನಜ್ಜಿ. ತಿಂದೆ? ತುಂಬಾ ಟೇಸ್ಟ್ ಇದೆ. ಹೌದಾ? ತಿನ್ನಿ ತಿನ್ನಿ. ಆಂಟಿ ಚೆನ್ನಾಗೈತಾ? ಚೆನ್ನಾಗೈತಾ? ಹೇ ನಿಜ ಹೇಳಿ, ಚೆನ್ನಾಗೈತಾ? ಹೌದಾ? ಸೂಪರ್ ಬಿರಿಯಾನಿ. ಸೂಪರ್ ಬಿರಿಯಾನಿ. ನಿಂಗೆ ಸೂಪರ್ ಸೂಪರ್. ಅಜ್ಜಿ ಚೆನ್ನಾಗೈತಾ? ಸೂಪರ್ ಕಣ. ಊಟ ಮಾಡ್ತಾ ಇದೀನಿ. ಬಿರಿಯಾನಿ ತುಂಬಾ ಚೆನ್ನಾಗೈತೆ. ನಿಮ್ ಶರ್ಟ್ ಐತೆ ತಡೀರಿ. ರಮೇಶ್ ಕೊಡ್ತಾರೆ. ಹೊಸದೇ ಇಲ್ಲ ಹೊಸ. ಈಗ 1 ಲಕ್ಷ ಆದ್ಮೇಲೆ ಎಲ್ಲಾರ್ಗು ಒಂದು ಬೆಳ್ಳಿ ಸಾಮಾನು ಕೊಡ್ಸ್ಬಿಟ್ಟು ಬಿಡಿ ನಿತ್ಯವ್ರೆ. ಗೈಸ್ ಈ ಗಿಫ್ಟ್ ಜೊತೆಗೆ ಇದನ್ನ ಏನಕ್ಕೆ ತಂದಿದೀನಿ ಅಂತಂದ್ರೆ, ಡೈಲಿ ರೈತರು ಬೆಳಗಿನ ಸಂತಕ ದುಡ್ದು ಅಂದ್ರೆ ಕೈ ಕಾಲೆಲ್ಲ ನೋವು ಬಂದಿರುತ್ತೆ ಅಲ್ವಾ. ಸೊ ಅದಕ್ಕೆ ಈ ಆಯಿಲ್ ನ ಅವರು ಮಸಾಜ್ ಮಾಡ್ಕೊಂಡ್ರೆ ಈ ಪೇನ್ ಎಲ್ಲ ಹೋಗುತ್ತೆ. ಸೊ ಆಯಿಲ್ ಕೊಡ್ತಾ ಇದೀನಿ. ಸಹಜಮ್ಮ ಹೇಳಿ, ಒಂದ್ ವಾರ ಹಚ್ಚಿ ರೋಲ್ ಆಯ್ತಾ? ಹಿಂಗೆ ಮಸಾಜ್ ತೋಸಿ ಹಚ್ಚದ ಹೆಂಗೆ ತೋರ್ಸ್ಬಿಡಂತೆ ಬಿಡಿ. ಇಟ್ಕೊಳ್ಳಿ, ಹಚ್ಚಿ ಕೊಡ್ತೀನಿ. ಇದು ಒಂದ್ಸಲ ಹಚ್ಚಿ. ಒಂದಕ್ಕೆ 150 ರೂಪಾಯಿ. ನೋಡೋಣ ನಿಮ್ಗೆ ಚೆನ್ನಾಗಿ ನೋವೆಲ್ಲ ಹೋಯ್ತು ಅಂದ್ರೆ ರಿಸಲ್ಟ್ ನೋಡಿ ಆಯ್ತಾ. ಇಲ್ಲಿ ಮೊಣಕಾಯ ಇಲ್ಲಿ ಹಿಂಗೆ ರಬ್ ಮಾಡ್ಕೋಬೇಕು. ಕತ್ ನೋವು ಇದ್ರೆ ಇಲ್ಲಿ ಬಗ್ಗಿ ಹಿಂಗೆ ಮಾಡ್ಕೊಂಡು ಹಿಂಗ್ ಮಸಾಜ್ ಮಾಡ್ಬೇಕು. ಆಯ್ತಾ? ನೋಡ್ಕೊಳ್ಳಿ ಅಲ್ವಾ ಗೈಸ್. ಪ್ರಮೋಷನ್ ಅನ್ಕೋಬಿಟ್ಟಿರ? ಪ್ರಮೋಷನ್ ಅಲ್ಲ, ಬಿಲ್ ತೋರ್ಸ್ಬಿಡಿ ಆಮೇಲೆ ಜನಗಳಿಗೆ.
ಅವರು ಈಗ ಏನಂತ ನಿಮ್ ಗೊತ್ತಾಗಿದಲ್ಲ ಕಣಮ್ಮ, ಈ ಇದೆಲ್ಲ ಎಂತಾರೆ ಅಡ್ವರ್ಟೈಸ್ಮೆಂಟ್ ಅವ್ರು ದುಡ್ಡು ಕೊಟ್ಟಾರೆ ಅಂತ ಹೇಳ್ತಾರೆ. ಇದನ್ನ ಏನಾದ್ರು ರಾತ್ರಿ ಕೆಲಸ ಮಾಡಿ ನೋವಾದ್ರೆ ಮೈಕೈ ನೋವು ಹಚ್ಕೊಳ್ಳಿ ಹೋಯ್ತದೆ ನೋಡಿ. ಎಲ್ಲ ಮೆಡಿಕಲ್ ಸಿಗ್ತದೆ, ಬೇಕಾದ್ರೆ ತಗೊಳ್ಳಿ ಮುಂದಕ್ಕೆ. ಸಹಜಮ್ಮ, ಏನ್ ಅನ್ಸ್ತೈತೆ ಈ ಹುಡ್ಗಿ ಇವತ್ತು ನಮ್ಮೂರಲ್ಲೇ ಬಂದು ರೈತರ ಜೊತೆ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ರು. ಬನ್ನಿ, ನಮ್ಮೂರಲ್ಲೇ ರೈತರುಗಳು ಕೆಲಸ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದೆ. ಅದು ಅಲ್ದೆ ಅವರು ಅಡಿಗೆ ಎಲ್ಲ ಮಾಡಿ ನಿಮ್ ಜೊತೆನೆ ಊಟ ಮಾಡಿ ಇದೇನೇನೋ ಗಿಫ್ಟ್ ಎಲ್ಲ ಕೊಟ್ಟವ್ರೆ. ಏನ್ ಅನ್ಸ್ತೈತೆ? ಖುಷಿ ಆಯ್ತು ನಮ್ಗೆ ಒಳ್ಳೇದು ಆಯ್ತು. ಇವತ್ತೆಲ್ಲ ಕೊಟ್ಟವಳೆ, ಖುಷಿ ಆಯ್ತಾ? ನಮಗ್ ಖುಷಿ ಕಣಪ್ಪ. 5 ಗಂಟೆ ಆಯ್ತು. ಹೌದಾ? ಅನುಕೂಲ ಕೊಟ್ಟವಳೆ, ಅನುಕೂಲ ನಮ್ಗೆ. ಅದೇನೋ ಕ್ಯಾಮ್ರಾ ಐತೆ, ನಾವು ಮೊದ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಕ್ಯಾಮ್ರಾ ಇದ್ದಾಗ ಮಾತ್ರ ಹಿಂಗ್ ಮಾತಾಡೋದು. ನಿತ್ಯವರೇ ನಿಮ್ಗೆ ತುಂಬಾ ಥ್ಯಾಂಕ್ಸ್, ಓಕೆನಾ? ನಮ್ಮೂರವ್ರ ಜೊತೆ ಬಂದು ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯ್ತು, ಓಕೆನಾ? ಇದೇ ತರ ಮಾಡ್ತಾ ಇದ್ರಿ. ಈ 1 ಲಕ್ಷ ಆಗೈತಲ್ವಾ, ಆದಷ್ಟು ಬೇಗ 10 ಲಕ್ಷ ಆಗ್ಬಿಡ್ಲಿ, ಓಕೆನಾ? 10 ಲಕ್ಷ ಆಗತ್ತೆ ಕಾಯನ. ಅವಳಿಗೆ ಚೆನ್ನಾಗ್ ಮಾಡವಳೆ, ನಮ್ ಮಕ್ಳೆಲ್ಲ ನೋಡಿ ಹೇಳ್ತಾರೆ. ಗೈಸ್, ಇವರೆಲ್ಲ ಏನ್ ಹೇಳ್ತಾವ್ರೆ ಅಂತಂದ್ರೆ, ಅದು ಕೆಫೆಗೆ ಹೋಗಿ ಕೇಕ್ ಕಟ್ ಮಾಡ್ಕೋಬೋದಲ್ಲ, ನಮ್ಮ ಹತ್ರ ಯಾಕೆ ಬಂದಿದ್ದೀರಾ ಅಂತ ಹೇಳ್ತವ್ರೆ. ಏನಂದ್ರೆ ನನ್ಗೆ ಕ್ವಶನ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, 1 ಲಕ್ಷ ಜನಕ್ಕೆ ಏನ್ ಮಾಡ್ತೀರಾ ಅಂತ. 1 ಕೋಟಿ ಜನಕ್ಕೆ ಅನ್ನ ಹಾಕ್ತಾರೆ ರೈತರು, ಅವರಿಗೆ ಒಂದಿನ ಊಟ ಹಾಕಿದೀನಿ, ಅದು ನನ್ಗೆ ಸ್ಯಾಟಿಸ್ಫೈ ಐತೆ ಅಷ್ಟೇ, ಓಕೆನಾ? ಇವ್ರ ಆಶೀರ್ವಾದ ನನ್ ಮೇಲೆ ಇರುತ್ತೆ ಗೈಸ್. ಅಂದ್ರೆ 1 ಕೋಟಿ ಜನಕ್ಕೆ ಅನ್ನ ಹಾಕ್ತಾರೆ, 1 ಲಕ್ಷ ಯಾವ ಲೆಕ್ಕ? ಇಡೀ ದೇಶಕ್ಕೆ ಊಟ ಹಾಕ್ತಾರೆ. ಸೊ ನನ್ಗೆ ರೈತರಿಗೆ ಏನಾದ್ರು ಮಾಡ್ಬೇಕು ಅನಿಸ್ತು. ನನ್ ಕೈಲಾಗಿದ್ದು ಇಷ್ಟು ಚಿಕ್ಕದು, ನನಗ್ ಗೊತ್ತು ಚಿಕ್ಕದು ಅಂತ. ದೊಡ್ಡದ್ ಮಾಡೋ ಶಕ್ತಿ ಏನಾದ್ರು ದೇವ್ರು ಕೊಟ್ರೆ ನಾನ್ ದೊಡ್ಡದಾಗೆ ಮಾಡ್ತೀನಿ ಅಷ್ಟೇ ಗೈಸ್. ಒಳ್ಳೇದಾಗ್ಲಿ ನಿತ್ಯ ನಿನಗೆ. ಒಂದು ಹಳ್ಳಿಗ್ ಬಂದು ಈ ತರ ರೈತರನ್ನ ಗುರ್ತಿಸಿ ಅವ್ರಿಗೆಲ್ಲ ಹಿಂಗೆ ಸೀರೆ ಕೊಡ್ಸಿ, ನಿಮ್ಗೆ ದುಡ್ದು ಸಾಕಾಗಿರುತ್ತೆ, ಇಂಥ ಆಯಲ್ನ ಹಚ್ಕೊಂಡ್ರೆ ನಿಮ್ನ ನೋವುಗಳು ಹೋಗುತ್ತೆ ಅಂತ ಇವತ್ ಬಂದು ನಮ್ಮ ಆಬಲ್ವಾಡಿ ಗ್ರಾಮಕ್ಕೆ ಬಂದ್ಬಿಟ್ಟು ನೀನು ಇಷ್ಟೆಲ್ಲ ಸಹಾಯ ಮಾಡಿ ಹೋಗ್ತಿರೋ ತುಂಬಾ ಖುಷಿ ಆಗ್ತಿದೆ. ನಿನಗೆ ಒಳ್ಳೇದಾಗ್ಲಿ ಕಣ. ಗೈಸ್, ಈ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಸೊ ಮತ್ತೆ ಈ ಜಾಗಕ್ಕೆ ಬರೋ ತರ ಆಗ್ಲಿ, ಮತ್ತೆ ಯಾವಾಗಾದ್ರೂ ಬರ್ತೀನಿ. ಇವಾಗ ನಾವು ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಮನೆಗೆ ಓಡ್ತಾ ಇದೀವಿ. ಚೆನ್ನಾಗಾಯ್ತು ಗೈಸ್, ಚೆನ್ನಾಗಿತ್ತು ಗೈಸ್. ಎಲ್ಲ ಎತ್ತು ಗಾಡಿಲಿ ಒಯ್ತಾವ್ರೆ. ನಾನು ಬರ್ತೀನಿ ನಾನು ಈಗ ಎತ್ತಿನ ಗಾಡಿಲಿ ಒಯ್ತೀನಿ. ನಾನು ಇವಾಗ ಎತ್ತಿನ ಗಾಡಿಲಿ ಹೋಗ್ತಾ ಇದೀವಿ. ಚೆನ್ನಾಗೈತೆ ಎಕ್ಸ್ಪೀರಿಯನ್ಸ್. ನೀವು ಡೈಲಿ ಎತ್ತಿನ ಗಾಡಿಲಿ ಹೋಗ್ತೀರಾ? ನಡ್ಕೊಂಡೋಯ್ತೀವಿ, ಸ್ಕೂಟರ್ ಬಿಟ್ಕೊಡ್ತಾರೆ. ಹಿಂಗೆ ದೂರ ಇರೋತಕ್ಕ ಸ್ಕೂಟರ್ ಬಿಟ್ಕೊಡ್ತಾರೆ, ಲಗೇಜ್ ಎಟ್ಟಲ್ಲಿ ಬಿಟ್ಕೊಡ್ತಾರೆ. ಆಮೇಲೆ ಅಲ್ಲೊಬ್ರವ್ರೆ ಅವ್ರ ಕಾರಲ್ಲೇ ಕರ್ಕೊಂಡ್ ಬಿಟ್ಕೊಡ್ತಾರೆ, ಕಾರಲ್ಲೇ ಕರ್ಕೊಂಡ್. ನಾನು ಮೇ ಬಿ ಒಂದ್ ಚಿಕ್ಕ ಪುಟಾಣಿ ಇದ್ದಾಗ ಹತ್ತಿದ್ದು ಎತ್ತಿನ ಗಾಡಿ, ದೊಡ್ಡಾಳಾದ್ಮೇಲೆ ಹತ್ತಿದ್ವಿ. ಹೆಂಗೋ ಈಗ ಬರ್ತಾ ಇದ್ದೀನಿ ನಮ್ಮ ಹತ್ರ. ಫಸ್ಟ್ ಟೈಮ್ ಅಲ್ಲ ಎಷ್ಟೋ ವರ್ಷ ಆದ್ಮೇಲೆ ಹತ್ತಿದೀನಿ. ಹಂಗಲ್ಲ, ಇವಾಗ ಡ್ಯಾನ್ಸ್ ಮಾಡಿದಿರ ಓಂ ಶಕ್ತಿಯಾ? ಒಂದೆರಡು ಹೇಳಿ ಹೆಂಗೆ ಅಂತ. ಹಾ ಹೇಳಿ ಹೇಳಿ. ಓಂ ಓಂ ಸತ್ಯ ಆದಿ ಪರಂ ಸತ್ಯ, ಓಂ ಓಂ ಸತ್ಯ ಆದಿ ಪರಂ ಸತ್ಯ. ಕೆಂಪು ಸೀರೆ ಯಾರಿಗೆ? ಓಂ ಶಕ್ತಿ ತಾಯಿಗೆ. ಕೆಂಪು ಕುಂಕುಮ ಯಾರಿಗೆ? ಓಂ ಶಕ್ತಿ ತಾಯಿಗೆ. ಓಂ ಓಂ ಸತ್ಯ ಆದಿ ಪರಂ ಸತ್ಯ, ಓಂ ಓಂ ಸತ್ಯ ಆದಿ ಪರಂ ಸತ್ಯ. ಕೆಂಪು ತಿರ್ಗಾ ಕೆಂಪು ಸೀರೆ ಯಾರಿಗೆ? ಓಂ ಶಕ್ತಿ ತಾಯಿ. ಟಾಟಾ ಮಾಡಿ, ಟಾಟಾ. ತಗೊಳ್ಳಿ ಸೆಲ್ಟೋ. ಇದು ನೋವಿಗೆ ಹಚ್ಕೊಳ್ಳಿ ಆಯ್ತಾ? ಮಂಡಿ ನೋವಿಗೆ ಮತ್ತೆ ಎಲ್ಬು ನೋವು, ಸೊಂಟ ನೋವು ಏನಾರ ಬಂದ್ರೆ ಇದು ಹಚ್ಕೊಳ್ಳಿ. ತಗೊಳ್ಳಿ. ಹೆಂಗೆ ಅಂದ್ರೆ ತೋರಿಸ್ತೀನಿ, ಕೊಡಿ ಆಯ್ತಾ? ಆಶೀರ್ವಾದ ಮಾಡ್ಬೋದು. ಗೈಸ್, ಇಷ್ಟಾಗಿತ್ತು ಇವತ್ತಿನ ದಿನ. ಅವರೆಲ್ಲ ಮನೆಗೆ ಹೋದ್ರು. ಫಾರ್ಮರ್ಸ್ ಜೊತೆ ಈ 100K ನ ಸೆಲೆಬ್ರೇಟ್ ಮಾಡಿದ್ದು ನನಗೂ ಖುಷಿ ಆಯ್ತು. ಐ ಥಿಂಕ್ ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ.
ಈ ವಿಡಿಯೋ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಕ್ಕೆ ಇವರು ಕಾರಣ. ಇವರು ತೇಜು ಅಂತ, ಹಂಗೆ ಇವರು ಪ್ರೀತಮ್ ಅವ್ರ ಅಮ್ಮ, ಇವರು ಮತ್ತೆ ಪ್ರೀತಮ್ ಅವರು. ಇವರಿದ್ದಕ್ಕೆ ಈ ವ್ಲಾಗು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮತ್ತೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಒತ್ತಿ ಬಾಯ್.